ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರಾದ ನೀವು ಅಗ್ನಿ ತತ್ವದವರು. ನಿಮ್ಮಲ್ಲಿರುವಂತಹ ಜಲಪಾತದಂತಹ ವೇಗ ಮತ್ತು ಶಕ್ತಿಯಂತಹ ತೇಜಸ್ಸು ನಿಮ್ಮನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ. ಸವಾಲುಗಳನ್ನ ಅಥವಾ ಸೋಲುಗಳನ್ನ ಅನುಭವದ ಪಾಠಗಳೆಂದು ಸ್ವೀಕರಿಸಿ ಮುನ್ನಗಬೇಕಾಗುತ್ತೆ. ಜಗತ್ತಿನಲ್ಲಿ ಯಾವುದೋ ಅಸಾಧ್ಯವಲ್ಲ, ಏಕೆಂದರೆ ಇಂಪಾಸಿಬಲ್ ಎಂಬ ಪದವೇ ಹೇಳುತ್ತದೆ ಐ ಆಮ್ ಪಾಸಿಬಲ್ ಎಂದು. ನಿಮ್ಮ ಧೈರ್ಯವೇ ನಿಮ್ಮ ಅತಿ ದೊಡ್ಡ ಆಸ್ತಿ ಎಂಬುದನ್ನ ನೀವು ಮರೆಯೋ ಹಾಗಿಲ್ಲ. ಅದನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಇಂದಿನ ದಿವಸ ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಮತ್ತು ಕೆಲಸದ ಶೈಲಿ ಎಲ್ಲರ ಗಮನವನ್ನ ಸೆಳೆಯುವಂಥದ್ದು. ಬಾಕಿ ಇರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇಂದು ಉತ್ತಮ ಸಮಯ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಇರಲಿ, ಆದರೆ ಹಣಕಾಸಿನ ವಿಚಾರದಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕಾಗುತ್ತೆ ನೀವು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಬರುವಂತದ್ದು, ಆದರೆ ಮನೆ ಅಥವಾ ವಾಹನದ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಸರಿಯಾದ ಬಜೆಟ್ ಹಾಕಿಕೊಂಡು ಮುನ್ನಡೆದರೆ ಯಶಸ್ಸು ನಿಮ್ಮದಾಗುವುದು ಇಂದಿನ ದಿವಸ. ಇನ್ನು ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಜನೆ ರೂಪಿಸುವಂಥದ್ದು. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕೂಡ ಕಂಡು ಬರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ನಿಮ್ಮ ಶಕ್ತಿಯ ಮಟ್ಟ ಇಂದು ಹೆಚ್ಚಾಗುವಂತದ್ದು. ಆದರೂ ಕೂಡ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರದೇ ಇರಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಗಮನವನ್ನ ಇಟ್ಕೋಬೇಕಾಗುತ್ತೆ ಮತ್ತು ಮೊಬೈಲ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡಿದರೆ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 9. ಶುಭ ಬಣ್ಣ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಉಪಯೋಗ ಮಾಡುವುದರಿಂದ ಅದೃಷ್ಟ ಒದಗಿ ಬರುವಂತದ್ದು. ಈ ದಿನ ಸೋಮವಾರವಾದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸುವುದು ನಿಮಗೆ ಮಾನಸಿಕ ಶಾಂತಿಯನ್ನ ನೀಡುವಂತದ್ದನ್ನ ನೋಡ್ತೀರಾ. ವೃಷಭ ರಾಶಿಯಾದ ನೀವು ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಬದಲಾವಣೆಗಳನ್ನ ಕಂಡು ಭಯಪಡಬೇಡಿ. ಯಾವುದೇ ಕಾರಣ ನಿಮ್ಮ ದಾರಿ ಕಠಿಣವಾಗಿದ್ದರೂ ಕೂಡ ನಿಮ್ಮ ಗುರಿ ತಲುಪುವಂತಹ ಛಲ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುತ್ತದೆ. ವಜ್ರವು ಕಲ್ಲಿದ್ದಿಲಿನ ತುಂಡಾಗಿದ್ದಾಗ ಅತಿಯಾದ ಒತ್ತಡವನ್ನ ತೆಗೆದುಕೊಳ್ಳುತ್ತದೆ. ಇಂದು ಹೊಳೆಯುತ್ತಿದೆ. ನಿಮ್ಮ ಜೀವನದ ಕಷ್ಟಗಳು ನಿಮ್ಮನ್ನ ನಾಶಪಡಿಸಲು ಬಂದಿಲ್ಲ, ಹೊರತಾಗಿ ನಿಮ್ಮಲ್ಲಿರುವಂತಹ ಅದ್ಭುತ ಶಕ್ತಿಯನ್ನ ಹೊರತರಲು ಬಂದಿದೆ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದಿನ ದಿನ ಸೃಜನಾತ್ಮಕ ಮತ್ತು ಆರ್ಥಿಕವಾಗಿ ಪ್ರಮುಖವಾದಂತಹ ದಿನವಾಗಲಿದೆ ನಿಮಗೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲವು ಸಿಗುವಂತದ್ದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಶುಭ ವಾರ್ತೆ ಕೂಡ ಕೇಳಿ ಬರುವಂತದ್ದನ್ನ ನೋಡ್ತೀರಾ. ಇನ್ನು ವ್ಯಾಪಾರಸ್ಥರಿಗೆ ಇಂದು ದೊಡ್ಡ ಹೂಡಿಕೆ ಮಾಡುವಾಗ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಕೆಲಸಗಳಲ್ಲಿ ಆದಷ್ಟು ನಿಷ್ಠೆಯನ್ನ ತೋರಬೇಕಾಗುತ್ತೆ ನೀವು. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಸಾಧ್ಯತೆ ಇದೆ. ಆದರೆ ಐಷಾರಾಮಿ ವಸ್ತುಗಳ ಮೇಲೆ ಅತಿಯಾದ ಖರ್ಚನ್ನ ಮಾಡುವುದನ್ನ ನೀವು ತಪ್ಪಿಸಬೇಕಾಗುತ್ತೆ. ಏಕೆಂದರೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಕೂಡ ಇಂದು ಒಳ್ಳೆಯ ಸಕಾಲವಾದಂತಹ ದಿನ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತದ್ದು. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವು ಕೂಡ ತಿಳಿಯಾಗುವಂತದ್ದನ್ನ ನೋಡುವುದು. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳು ಕೂಡ ಮುಂದುವರಿಯಬಹುದು. ಮಕ್ಕಳ ಕಡೆಯಿಂದ ಸಂತೋಷದ ಸುದ್ದಿಯನ್ನ ನೀವು ಕೇಳುವಂತದ್ದಾಗುತ್ತೆ. ಇಂದು ಆದಷ್ಟು ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ವಿಶೇಷವಾಗಿ ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸರಿಯಾದ ವಿಶ್ರಾಂತಿ ಪಡೆಯಿರಿ ಮತ್ತು ಲಘು ವ್ಯಾಯಾಮಕ್ಕೆ ಆದಷ್ಟು ಆದ್ಯತೆಯನ್ನು ನೀಡಬೇಕಾಗುತ್ತೆ. ಹೆಚ್ಚು ನೀರನ್ನ ಕುಡಿಯುವುದು ನಿಮ್ಮ ಉಲ್ಲಾಸವನ್ನ ಹೆಚ್ಚಿಸುವಂತದ್ದನ್ನ ನೋಡುವುದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣ ಮತ್ತು ಅದೃಷ್ಟ ಒದಗಿ ಬರಲು ಬಿಳಿ ಮತ್ತು ನೀಲಿ ಬಣ್ಣಗಳನ್ನು ಬಳಸಿದರೆ ಅದೃಷ್ಟ ನಿಮ್ಮದಾಗುವಂಥದ್ದು. ಇಂದು ಸೋಮವಾರವಾಗುವುದರಿಂದ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಇದರಿಂದ ಮಾನಸಿಕ ಶಾಂತಿ ಲಭಿಸುವಂತದ್ದನ್ನು ನೋಡ್ತೀರಾ. ಮಿಥುನ ರಾಶಿಯವರೇ, ನೀವು ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದ್ದೀರಿ. ಆದರೆ ಇಂದು ನಿಮ್ಮ ಗಮನವು ಪ್ರಮುಖವಾದಂತಹ ಒಂದು ಗುರಿಯ ಮೇಲೆ ಇರಲಿ. ಏಕಾಗ್ರತೆಯೇ ನಿಮ್ಮ ಯಶಸ್ಸಿನ ಗುಟ್ಟು ಎಂಬುದನ್ನ ಮರೆಯ ಹಾಗಿಲ್ಲ. ನೀವು ಸ್ಪಷ್ಟವಾದ ಗುರಿ ಮತ್ತು ಸತತವಾದ ಪ್ರಯತ್ನವಿದ್ದರೆ ಪ್ರಪಂಚದ ಯಾವುದೇ ಶಕ್ತಿಯೂ ಕೂಡ ನಿಮ್ಮನ್ನ ತಡೆಯಲಾರದು. ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬೆಳೆಸಿ. ಯಶಸ್ಸು ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಎಂಬುದನ್ನ ಮರೆಯ ಹಾಗಿಲ್ಲ. ನೀವು ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಂವಹನ ಕಲೆ ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸವನ್ನ ಮಾಡುವಂಥದ್ದು. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಪ್ರಸ್ತಾಪಗಳಿಗೆ ಮನ್ನಣೆ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗುವಂಥದ್ದು. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಹೆಚ್ಚಿನ ಲಾಭದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ತಜ್ಞರಿಂದ ಅಥವಾ ಹಿರಿಯರಿಂದ ಸಲಹೆ ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಹಳೆಯ ಬಾಕಿ ಹಣ ಕೂಡ ವಾಪಸ್ ಬರುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಅಥವಾ ಹೊರಗಡೆ ಹೋಗುವಂತಹ ಯೋಜನೆ ಸಿದ್ಧವಾಗಬಹುದು.
ಕಾಣಬಹುದು. ಮಕ್ಕಳ ಸಾಧನೆಯಿಂದಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನ ನೋಡುವಂಥದ್ದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಸಿಕೊಳ್ಳಬಹುದು ಇಂದಿನ ದಿವಸ ನೀವು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಗಂಟಲು ನೋವು ಅಥವಾ ಸಣ್ಣ ಮಟ್ಟದ ಜ್ವರ ಬಾಧಿಸಬಹುದು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದರ ಜೊತೆಗೆ ತಣ್ಣನೆಯ ಪಾನೀಯಗಳಿಂದ ಆದಷ್ಟು ದೂರವಿರಬೇಕು. ಇದರಿಂದ ನಿಮಗೆ ಆರೋಗ್ಯಕ್ಕೆ ಒಳಿತಾಗುವುದನ್ನು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 5 ಮತ್ತು 3. ಈ ದಿನ ಅತಿ ಹೆಚ್ಚಾಗಿ ನೀವು 5 ಮತ್ತು 3 ಅತಿ ಹೆಚ್ಚಾಗಿ ಬಳಸುವುದರಿಂದ ಅದೃಷ್ಟ ನಿಮ್ಮದಾಗುವಂಥದ್ದು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ತಿಳಿ ಹಸಿರು ಮತ್ತು ಬೂದು ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದು ಸೋಮವಾರವಾದ್ದರಿಂದ ಶಿವನ ದೇವಾಲಯಕ್ಕೆ ಭೇಟಿ ನೀಡಬೇಕಾಗುತ್ತೆ ಅಥವಾ ಮನೆಯಲ್ಲೇ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸಿದರೆ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಚಂಚಲತೆ ಕಡಿಮೆ ಆಗುತ್ತೆ. ಕೆಲಸದಲ್ಲಿ ಕಾರ್ಯಗಳಲ್ಲಿ ಬರುವಂತಹ ಅಡೆತಡೆಗಳು ಕೂಡ ದೂರವಾಗುವಂತದ್ದನ್ನ ನೀವು ಈ ದಿವಸ ನೋಡ್ತೀರಾ. ಕಟಕ ರಾಶಿ. ಕಟಕ ರಾಶಿಯವರಿಗೆ ಇಂದಿನ ದಿವಸ ಚಂದ್ರನ ಅಧಿಪತ್ಯವಿರುವಂತಹ ಈ ರಾಶಿಯವರು ವಾರದ ಆರಂಭವು ಭಾವನಾತ್ಮಕವಾಗಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಹೊಸ ಚೈತನ್ಯವನ್ನ ತರುವಂತದ್ದನ್ನ ನೀವು ನೋಡ್ತೀರಾ. ನಿಮ್ಮ ಮನಸ್ಸು ಸಮುದ್ರದಂತೆ ವಿಶಾಲವಾಗಿದೆ. ಸಣ್ಣ ಪುಟ್ಟ ನೋವುಗಳನ್ನ ಅಲೆಗಳಂತೆ ಭಾವಿಸಿ ಮರೆತು ಬಿಡಿ. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ದಡಕ್ಕೆ ಮುಟ್ಟಿಸುವಂತದ್ದನ್ನು. ನದಿ ಹರಿಯುವುದನ್ನ ನಿಲ್ಲಿಸಿದರೆ ಅದು ಹಳ್ಳವಾಗುತ್ತದೆ. ಮನುಷ್ಯ ಪ್ರಯತ್ನಿಸುವುದನ್ನ ನಿಲ್ಲಿಸಿದರೆ ಅವನು ಸೋಲುತ್ತಾನೆ. ಕಷ್ಟಗಳು ಬಂದಾಗ ಧೃತಿಗಡಬೇಡಿ, ಏಕೆಂದರೆ ಹರಿಯುವ ನದಿಗೆ ಮಾತ್ರ ಸಾಗರವನ್ನ ಸೇರುವಂತಹ ಅವಕಾಶವಿರುವುದು ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಆಲೋಚನೆಗಳು ಮೂಡಲಿವೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು ಬಾಕಿ ಇಳಿರುವಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಊರಿನಿಂದಂತಹ ಶುಭ ಸುದ್ದಿ ಕೇಳಿಬರಬಹುದು. ನಿಮ್ಮ ಕ್ರಿಯಾಶೀಲತೆಗೆ ಇಂದು ಸರಿಯಾದ ಬೆಲೆ ಸಿಗುವಂಥದ್ದು. ಇನ್ನು ಹಣಕಾಸಿನ ಹರಿವು ಸಾಧಾರಣವಾಗಿರುವಂಥದ್ದು. ಬರಬೇಕಾಗಿದ್ದಂತಹ ಹಳೆಯ ಸಾಲದ ಹಣ ವಾಪಸ್ ಬರಬಹುದು. ಆದರೆ ಮನೆಯ ವಿಲಾಸಿ ವಸ್ತುಗಳಿಗಾಗಿ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಮತ್ತು ನೆಮ್ಮದಿಯ ವಾತಾವರಣವಿರುತ್ತದೆ. ಸಂಗಾತಿಯ ಜೊತೆಗಿನ ಸಂಬಂಧವು ಮಧುರವಾಗಿರುತ್ತದೆ. ಇನ್ನು ಮಕ್ಕಳ ಸಾಧನೆಯಿಂದಾಗಿ ಮನೆಯಲ್ಲಿ ಸಂಭ್ರಮದ ವಾತಾವರಣ ನೆಲೆಸುವಂಥದ್ದು. ಹಿರಿಯರ ಆಶೀರ್ವಾದವು ಇಂದು ನಿಮಗೆ ಶ್ರೀರಕ್ಷೆಯಾಗುವಂಥದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದಲ್ಲಿ ಅಂದರೆ ಮಾನಸಿಕವಾಗಿ ಸ್ವಲ್ಪ ಚಂಚಲತೆ ಉಂಟಾಗುವಂಥದ್ದು. ಶೀತ ಅಥವಾ ಅಲರ್ಜಿಯಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯುವುದರ ಜೊತೆಗೆ ಬಿಸಿ ನೀರಿನ ಸೇವನೆಗೆ ಆದ್ಯತೆಯನ್ನ ನೀಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೀವು ಕಾಪಾಡುವಂತದ್ದನ್ನ ನೋಡ್ತೀರಾ. ಇನ್ನು ಅದೃಷ್ಟದ ಬಣ್ಣವಾಗಿ ನೀವು ಬಿಳಿ ಮತ್ತು ಮುತ್ತಿನ ಬಣ್ಣವನ್ನ ಬಳಸಬೇಕಾಗುತ್ತೆ ಅದೃಷ್ಟ ಒದಗಿ ಬರಲು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 8 ಬಳಸಿ. ವಿಶೇಷ ಪರಿಹಾರವಾಗಿ ಇಂದು ಸೋಮವಾರವಾಗಿದ್ದರಿಂದ ಶಿವನ ಆರಾಧನೆಯನ್ನ ಮಾಡುವುದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನ ಪಠಿಸುವುದು ನಿಮ್ಮ ಮಾನಸಿಕ ಶಾಂತಿಗೆ ಅತ್ಯುತ್ತಮವಾದಂತಹ ವಿಷಯವಾಗುತ್ತೆ. ಆದಷ್ಟು ಶಿವನ ಆರಾಧನೆಯನ್ನ ಮಾಡಿ ಶಿವನ ಜಪವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಕೆಲಸದಲ್ಲಿ ಒಳ್ಳೆಯ ಯಶಸ್ಸನ್ನ ನೀವು ಕಾಣುವಂತದ್ದಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದಿನ ದಿವಸ ಹೊಸ ವಾರದ ಆರಂಭವು ನಿಮಗೆ ಹೊಸ ಹುರುಪು ಮತ್ತು ಉತ್ಸಾಹವನ್ನ ತರುವಂತದ್ದನ್ನ ನೋಡ್ತೀರಾ. ನೀವು ಹುಟ್ಟು ಹೋರಾಟಗಾರರು. ಸಣ್ಣ ಅಡೆತಡೆಗಳು ನಿಮ್ಮನ್ನ ತಡೆಯಲಾರವು. ಇಂದಿನ ನಿಮ್ಮ ಶ್ರಮವು ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ಅಡಿಪಾಯವಾಗಲಿದೆ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಬೇಕಾಗುತ್ತೆ ನೀವು. ಜಗತ್ತು ನಿಮ್ಮನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನೋಡಬಹುದು, ಆದರೆ ನಿಮ್ಮೊಳಗೆ ಒಬ್ಬ ರಾಜನಿದ್ದಾನೆ ಎಂದು ನಿಮಗೆ ತಿಳಿದಿರಲಿ. ಸಿಂಹವು ಗುಟುರು ಹಾಕುವ ಮುನ್ನವೇ ಅದರ ಹೆಜ್ಜೆಗಳ ಸದ್ದು ಕಾಡನ್ನೇ ನಡುಗಿಸುತ್ತದೆ. ನಿಮ್ಮ ಮೌನವು ನಿಮ್ಮ ಸಾಧನೆಯ ತಯಾರಿಯಾಗಿರಲಿ ಎಂಬುದೇ ನಮ್ಮ ಆಶಯ. ಇಂದಿನ ವಾರದ ಮೊದಲ ದಿನವೇ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಾಬಲ್ಯ ಹೆಚ್ಚಾಗುವಂಥದ್ದು. ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ಸಹೋದ್ಯೋಗಿಗಳಿಗೆ ನಿಮ್ಮ ಮಾರ್ಗದರ್ಶನವನ್ನ ನಿರೀಕ್ಷಿಸುತ್ತಾರೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವಾಗಿ ಲಾಭದ ಹಾದಿ ಸುಗಮವಾಗಲಿದೆ. ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಶುಭ ಫಲಗಳಿವೆ. ಇನ್ನು ಆರ್ಥಿಕವಾಗಿ ಇಂದು ಸಬಲರಾಗುತ್ತೀರಿ. ಹಣದ ಹರಿವು ಕೂಡ ಉತ್ತಮವಾಗಿರುವಂಥದ್ದು. ಕುಟುಂಬದ ಶುಭ ಕಾರ್ಯಗಳಿಗಾಗಿ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನ ಹಾಕುವುದು ವಾರದ ಅಂತ್ಯದವರೆಗೆ ನಿಮಗೆ ನೆರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂಥದ್ದು. ಹಿರಿಯರ ಆಶೀರ್ವಾದ ನಿಮಗೆ ಬೆಂಬಲವಾಗಿರುವಂಥದ್ದು ಮತ್ತು ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಒಳ್ಳೆಯ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಅವಕಾಶ ಕೂಡ ಸಿಗುವಂತದ್ದನ್ನ ನೀವು ಕಾಣ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾದ ನಿದ್ರೆ ಬರದೇ ಇರಬಹುದು. ಕಣ್ಣಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತೆ ಇರಲಿ ಮತ್ತು ಡಿಜಿಟಲ್ ಪರದೆಗಳಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡರೆ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 1, 4, 9. ಶುಭ ಬಣ್ಣವಾಗಿ ಇಂದಿನ ದಿವಸ ಕೆಂಪು ಮತ್ತು ಕೇಸರಿ ಬಣ್ಣ ಅತಿ ಹೆಚ್ಚಾಗಿ ಬಳಸುವುದರಿಂದ ಅದೃಷ್ಟ ನಿಮ್ಮದಾಗುವಂಥದ್ದನ್ನು ನೋಡ್ತೀರಾ. ಇಂದು ಪರಿಹಾರವಾಗಿ ಸೋಮವಾರವಾದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಕಾರ್ಯಸಿದ್ಧಿ ಉಂಟಾಗುವಂಥದ್ದನ್ನ ನೀವು ಕಂಡುಕೊಳ್ತೀರಾ.
ಕನ್ಯಾ ರಾಶಿಯವರಿಗೆ ಇಂದಿನ ದಿವಸ ಬುಧನ ಅಧಿಪತ್ಯವಿರುವಂತಹ ಈ ರಾಶಿಯವರಿಗೆ ಇಂದು ಹೊಸ ಅವಕಾಶಗಳು ಮತ್ತು ಕಲಿಕೆಯ ದಿನವಾಗಿದೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ಮೆಚ್ಚುಗೆ ಸಿಗುವಂತದ್ದು. ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸಕಾಲ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಉಂಟಾಗಿ ಲಾಭ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆ ಅಂತ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ನೀವು ಸಣ್ಣ ವಿಷಯಗಳಿಗೂ ಹೆಚ್ಚಿನ ಗಮನವನ್ನ ಕೊಡುವರು. ಇದೇ ನಿಮ್ಮ ಶಕ್ತಿ. ಇಂದು ಸಣ್ಣ ತಪ್ಪುಗಳನ್ನ ತಿದ್ದಿಕೊಂಡು ಹೋದರೆ ಮುಂದೆ ಸಾಗಿ. ಅದೇ ನಿಮ್ಮ ನಿಖರತೆಗೆ ನಿಮಗೆ ಗೌರವ ತಂದು ಕೊಡುವಂತದ್ದನ್ನ ನೋಡ್ತೀರಾ. ಪರಿಪೂರ್ಣತೆಯು ಕೇವಲ ಒಂದು ಕಲೆಯಲ್ಲ, ಅದು ನಿರಂತರ ಅಭ್ಯಾಸದ ಫಲ. ಸಣ್ಣ ಕೆಲಸವನ್ನು ಕೂಡ ಶ್ರದ್ಧೆಯಿಂದ ಮಾಡಿ, ಆಗ ಯಶಸ್ಸು ನಿಮ್ಮ ಬೆನ್ನ ಹಿಂದೆಯೇ ಬರುತ್ತದೆ ಎಂಬುದನ್ನ ನೀವು ಮರೆಯಬೇಡಿ. ಇನ್ನು ಆರ್ಥಿಕ ಸ್ಥಿತಿಯನ್ನ ನೋಡುವುದಾದರೆ, ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹೂಡಿಕೆ ಮಾಡುವ ಮೊದಲು ಮಾರುಕಟ್ಟೆಯ ಬಗ್ಗೆ ಸರಿಯಾಗಿ ವಿಚಾರಿಸಿ. ಅನಗತ್ಯ ವೈಭವಕ್ಕಾಗಿ ಹಣ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ಸಂಜೆ ವೇಳೆಗೆ ಆಕಸ್ಮಿಕ ಧನಲಾಭದ ಮುನ್ಸೂಚನೆಯೂ ಕೂಡ ಗೋಚರವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುತ್ತದೆ. ಸಂಗಾತಿಯ ಸಲಹೆಯು ನಿಮ್ಮ ವೃತ್ತಿ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಬಹುದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷವನ್ನ ನೀಡುವಂತದ್ದನ್ನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ರೀತಿಯಾದಂತಹ ಅಸಡ್ಡೆ ಬೇಡ. ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸಿ ಮತ್ತು ಹಸಿರು ತರಕಾರಿಗಳನ್ನ ಸ್ವಲ್ಪ ಹೆಚ್ಚಾಗಿ ಬಳಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಕಂಡುಕೊಳ್ತೀರಾ. ಮತ್ತು ಆದಷ್ಟು ಗುರುವಿನ ಧ್ಯಾನದ ಜೊತೆಗೆ ಯೋಗಾಭ್ಯಾಸದಲ್ಲಿ ನಿರಂತರವಾಗಿ ನೀವು ಇದ್ದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಅತಿ ಕಡಿಮೆ ವಯಸ್ಸಿನ ಸಮಯದಲ್ಲಿ ನೀವು ಕಾಣುವಂತದ್ದನ್ನ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಇಂದಿನ ದಿವಸ 3 ಮತ್ತು 6. ಶುಭ ಬಣ್ಣ ಹಸಿರು ಮತ್ತು ನೀಲಿ ಬಣ್ಣ. ಈ ದಿನ ಸೋಮವಾರವಾದ್ದರಿಂದ ಇಂದು ಶಿವನಿಗೆ ಅಭಿಷೇಕ ಮಾಡಿಸುವುದು ಅಥವಾ ಓಂ ನಮಃ ಶಿವಾಯ ಜಪವನ್ನ ಮಾಡುವುದು ನಿಮ್ಮ ಮಾನಸಿಕ ನೆಮ್ಮದಿಯನ್ನ ಹೆಚ್ಚಿಸುವಂತದ್ದು. ಸಕಲ ಕಾರ್ಯಗಳಲ್ಲಿ ಯಶಸ್ಸು ತರುವಂತದ್ದನ್ನ ನೀವು ಈ ದಿವಸ ನೋಡ್ತೀರಾ. ತುಲಾ ರಾಶಿಯವರಿಗೆ ಇಂದಿನ ದಿವಸ ನೀವು ನ್ಯಾಯ ಮತ್ತು ಸಮತೋಲನದ ಪ್ರತಿರೂಪ. ಸಣ್ಣ ಪುಟ್ಟ ಏರಿಳಿತಗಳು ನಿಮ್ಮನ್ನ ಕುಗ್ಗಿಸದಿರಲಿ. ನಿಮ್ಮ ತಾಳ್ಮೆ ಮತ್ತು ಸಮಾಧಾನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಜೀವನವೆಂಬುದು ಸೈಕಲ್ ಸವಾರಿ ಮಾಡಿದಂತೆ. ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾದರೆ ನೀವು ಸದಾ ಚಲಿಸುತ್ತಲೇ ಇರಬೇಕು ಎಂಬುದನ್ನ ಮರೆಯದಿರಿ. ಹಾಗೆಯೇ ಇಂದಿನ ದಿವಸ ಕೆಲಸದ ಸ್ಥಳದಲ್ಲಿ ಸೃಜನಾತ್ಮಕ ವಿಚಾರಗಳಿಗೆ ಹೆಚ್ಚಿನ ಮನ್ನಣೆ ಸಿಗುವಂತದ್ದು. ನಿಮ್ಮ ಹೊಸ ಆಲೋಚನೆಗಳನ್ನ ಮೇಲಾಧಿಕಾರಿಗಳ ಮುಂದೆ ಮಂಡಿಸಲು ಇದು ಸೂಕ್ತ ಸಮಯ. ಇನ್ನು ವ್ಯಾಪಾರಸ್ಥರಿಗೆ ಪಾಲುದಾರಿಕೆಯಲ್ಲಿ ಉತ್ತಮ ಲಾಭ ಕಂಡು ಬರುವಂತದ್ದು. ಕಲೆ, ಫ್ಯಾಷನ್ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಅವಕಾಶಗಳು ಕೂಡ ಹುಡುಕಿಕೊಂಡು ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ದೊರೆಯಬಹುದು. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಆಲೋಚಿಸಬೇಕಾಗುತ್ತೇನೆ. ಇಂದು ಸಾಲ ನೀಡುವುದನ್ನು ಆದಷ್ಟು ತಪ್ಪಿಸುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವಂತದ್ದು. ಸಂಗಾತಿಯೊಂದಿಗೆ ಸುದೀರ್ಘ ಚರ್ಚೆಯ ಮೂಲಕ ಹಳೆಯ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಿರಿ. ಪ್ರೇಮಿಗಳಿಗೆ ಇಂದು ರೋಮಾಂಚನಕವಾದಂತಹ ದಿನವಾಗಿದೆ. ಅತಿಥಿಗಳ ಆಗಮನದಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವನ್ನ ನೋಡುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ವಿಶೇಷವಾಗಿ ಬೆನ್ನು ನೋವು ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಿಸಿದಂತಹ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸಾಕಷ್ಟು ನೀರನ್ನು ಕುಡಿಯುವುದರ ಜೊತೆಗೆ ಆದಷ್ಟು ಹೊರಗಿನ ಆಹಾರದಿಂದ ದೂರವಿರುವುದು ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೋಡುವಂತದ್ದನ್ನ ನೀವು ನೋಡ್ತೀರಾ. ಇನ್ನ ಶುಭ ಸಂಖ್ಯೆಯನ್ನ ನೋಡುವುದಾದರೆ 6 ಮತ್ತು 8. ಇನ್ನು ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ. ಇಂದು ಪರಿಹಾರವಾಗಿ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಬಿಳಿ ಹೂಗಳನ್ನ ಶಿವನಿಗೆ ಅರ್ಪಿಸುವುದರಿಂದ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುವಂಥದ್ದು. ನಿಮ್ಮ ಸಕಲ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಾ. ಮನೆಯಲ್ಲಿ ಶಾಂತಿಯ ವಾತಾವರಣವನ್ನ ನೀವು ನೋಡುವಂತದ್ದಾಗುತ್ತೆ. ಆದಷ್ಟು ಶಿವನ ಧ್ಯಾನದಲ್ಲಿ ಮಗ್ನರಾಗುವುದು ಬಹಳ ಮುಖ್ಯ ಈ ದಿನ. ನೀವು ವೃಶ್ಚಿಕ ರಾಶಿಯವರಿಗೆ ಒಂದು ಸಣ್ಣ ಕಿಡಿ ಇಡೀ ಕಾಡನ್ನೇ ಸುಡಬಲ್ಲದು. ಹಾಗೆಯೇ ಜೀವನದಲ್ಲಿರುವಂತಹ ಒಂದು ಸಣ್ಣ ಸಾಧನೆಯ ಆಸೆ ನಿಮ್ಮ ಇಡೀ ಜೀವನವನ್ನೇ ಬದಲಿಸಬಲ್ಲದು. ಸವಾಲುಗಳು ನಿಮಗಿಂತ ದೊಡ್ಡದಲ್ಲ ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ನೀವು ಒಳಗಿನಿಂದ ಬಹಳ ಶಕ್ತಿಶಾಲಿಗಳು. ನಿಮ್ಮ ದಾರಿಯಲ್ಲಿ ಬರುವಂತಹ ಅಡೆತಡೆಗಳನ್ನ ನೀವು ಎದುರಿಸುವ ರೀತಿ ಇತರರಿಗೆ ಮಾದರಿಯಾಗಲಿದೆ. ನಿಮ್ಮ ಛಲವೇ ನಿಮ್ಮ ಯಶಸ್ಸಿನ ಗುಟ್ಟು ಎಂಬುದನ್ನ ಮರೆಯುವಂತಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ದಕ್ಷತೆ ಹೆಚ್ಚಾಗಲಿದೆ. ದೀರ್ಘಕಾಲದ ಬಾಕಿ ಉಳಿದಂತಹ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತೀರಿ. ವ್ಯಾಪಾರಿಗಳಿಗೆ ಸಣ್ಣ ಮಟ್ಟದ ಸ್ಪರ್ಧೆ ಎದುರಾಗಬಹುದು, ಆದರೆ ನಿಮ್ಮ ಚತುರತೆಯಿಂದ ಲಾಭ ಗಳಿಸುವಿರಿ. ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಸುಸಮಯ. ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಅನಗತ್ಯ ಖರ್ಚುಗಳ ಮೇಲೆ ಆದಷ್ಟು ನಿಯಂತ್ರಣವನ್ನ ಕಾಪಾಡಿಕೊಂಡು ಹೋಗಿ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭವಾಗುವಂತಹ ಸೂಚನೆ ಇದೆ. ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಇರುವಂತದ್ದು. ನಿಮ್ಮ ಆಪ್ತ ಸ್ನೇಹಿತರಿಂದ ನಿಮಗೆ ಸಹಾಯ ಸಿಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗಡೆ ಊಟಕ್ಕೆ ಹೋಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ. ಆದಷ್ಟು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಶುಭ ಸುದ್ದಿಯನ್ನ ಕೇಳುವಂತದ್ದನ್ನ ನೀವು ನೋಡ್ತೀರಾ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಜಾಗೃತಿ ಇರಲಿ. ಅತಿಯಾದ ಕೆಲಸದಿಂದ ಬೆನ್ನು ನೋವು ಅಥವಾ ಮಾಂಸಖಂಡಗಳ ನೋವು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ಯೋಗ ಅಥವಾ ವ್ಯಾಯಾಮಕ್ಕೆ ಆದ್ಯತೆಯನ್ನ ನೀಡುವುದರಿಂದ ನಿಮಗೆ ಹೆಚ್ಚು ಚೈತನ್ಯ ನೀಡುವಂತದ್ದನ್ನ ನೀವು ನೋಡ್ತೀರಾ.
ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ ಇಂದಿನ ದಿವಸ 3 ಮತ್ತು 9. ಶುಭ ಬಣ್ಣವಾಗಿ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸುವುದರಿಂದ ನಿಮಗೆ ಅದೃಷ್ಟ ಒದಗಿ ಬರುವಂತದ್ದನ್ನ ನೀವು ನೋಡ್ತೀರಾ. ಇಂದು ಪರಿಹಾರವಾಗಿ ಸೋಮವಾರವಾಗಿದ್ದರಿಂದ ಶಿವನಿಗೆ ಅಭಿಷೇಕ ಮಾಡಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಬರುವಂತಹ ಆತಂಕಗಳು ದೂರವಾಗುವಂತದ್ದನ್ನ ನೋಡ್ತೀರಾ. ಮನಸ್ಸಿನಲ್ಲಿ ಒಂದು ಶಾಂತಿಯನ್ನು ನೋಡ್ತೀರಾ, ಕುಟುಂಬದಲ್ಲಿ ಶಾಂತಿಯನ್ನು ನೋಡ್ತೀರಾ, ಕೆಲಸಗಳಲ್ಲಿ ಯಶಸ್ಸು ಮತ್ತು ಜಯವನ್ನ ಸಾಧಿಸುವಲ್ಲಿ ನಿಮಗೆ ಅತ್ಯಂತ ಉತ್ತಮಕಾರಿಯಾದಂತಹ ಫಲಗಳನ್ನ ಈ ದಿನ ಕೊಡುವಂತದ್ದು ಆ ಶಿವನು. ಧನುರ್ರಾಶಿಯವರಿಗೆ ಇಂದಿನ ದಿವಸ ನೀವು ಎಂದಿಗೂ ಕೂಡ ಜ್ಞಾನದ ಹಸಿವು ಉಳ್ಳವರು. ಸೋಲುಗಳನ್ನ ಅನುಭವ ಎಂದು ಪರಿಗಣಿಸಿ ಮುನ್ನುಗ್ಗಿ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಯಶಸ್ಸು ನಿಮ್ಮ ಪಾದದಡಿ ಇರುತ್ತದೆ ಎಂಬುದನ್ನ ಮರೆಯಬೇಡಿ. ಬಿಲ್ಲನ್ನ ಎಳೆಯುವಾಗ ಆಗುವ ನೋವು ಬಾಣವು ಗುರಿಯತ್ತ ವೇಗವಾಗಿ ಚಲಿಸಲು ಕಾರಣವಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದ ಸಂಕಷ್ಟಗಳು ಕೂಡ ನಿಮ್ಮನ್ನ ಗುರಿಯತ್ತ ವೇಗವಾಗಿ ಕೊಂಡೊಯ್ಯಲು ಬಂದಿದೆ ಎಂದು ಭಾವಿಸಬೇಕಾಗುತ್ತೆ. ನೀವು ಇಂದು ಉದ್ಯೋಗದಲ್ಲಿ ನಿಮ್ಮ ದೀರ್ಘಕಾಲದ ಪ್ರಯತ್ನಗಳಿಗೆ ಫಲ ಸಿಗುವಂತಹ ಸಮಯ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದ್ದು, ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭದ ಮುನ್ಸೂಚನೆ ಕೂಡ ಇರುವಂತದ್ದು. ಹೊಸ ಯೋಜನೆಗಳನ್ನ ಕೈಗೆತ್ತಿಕೊಳ್ಳಲು ಇದು ಒಳ್ಳೆಯ ಸಮಯ. ಆದರೆ ಅನುಭವದ ಮಾತುಗಳನ್ನ ಆಲೋಚಿಸಬೇಡಿ. ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುವಂತದ್ದು. ಆದರೂ ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಅನಿರೀಕ್ಷಿತವಾಗಿ ಯಾವುದೋ ಮೂಲದಿಂದ ಧನ ಲಾಭವಾಗುವಂತದ್ದನ್ನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಸುಧಾರಣೆಯನ್ನ ನೋಡುವಂತದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಿರುವಂತದ್ದು. ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಅಮೂಲ್ಯವಾದಂತಹ ಸಲಹೆ ಅಥವಾ ಬೆಂಬಲ ಸಿಗುವಂತದ್ದು. ಇನ್ನು ಪ್ರೇಮಿಗಳಿಗೆ ಇಂದು ಪ್ರೀತಿಯ ವಿಷಯದಲ್ಲಿ ಶುಭ ಫಲಗಳನ್ನ ನೀವು 100% ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಮುಖ್ಯವಾಗಿ ಕಾಲಿನ ನೋವು ಅಥವಾ ಸ್ನಾಯು ಸೆಳೆತದ ಕಾಣಿಸಿಕೊಳ್ಳಬಹುದಾದಂತಹ ಸಂದರ್ಭಗಳನ್ನ ನೋಡುವಂಥದ್ದು. ಆದ್ದರಿಂದ ನಿಯಮಿತವಾಗಿ ಯೋಗ ಅಥವಾ ಧ್ಯಾನಕ್ಕೆ ನೀವು ಸಮಯವನ್ನ ಮೀಸಲಿಡಬೇಕಾಗುತ್ತೆ. ನಡಿಗೆ ಮಾಡುವುದು ಕೂಡ ನಿಮ್ಮ ಆರೋಗ್ಯವನ್ನ ಕಾಪಾಡುವಂತದ್ದನ್ನ ನೀವು ಇಂದಿನ ದಿವಸ ನೋಡ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣಗಳನ್ನ ಬಳಸುವುದರಿಂದ ನಿಮ್ಮ ಅದೃಷ್ಟ ಒದಗಿ ಬರುವಂತದ್ದನ್ನ ನೀವು ನೋಡುವಂಥದ್ದು. ಇಂದು ಸೋಮವಾರವಾದ್ದರಿಂದ ಆದಷ್ಟು ಶಿವನಿಗೆ ಜಲಾಭಿಷೇಕ ಮಾಡಿಸಿ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸಿ. ಇದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗುವಂತದ್ದು, ನಿಮ್ಮ ಕೆಲಸದಲ್ಲಿ ಯಶಸ್ಸು ನಿಮ್ಮದಾಗಿಸುವಂತದ್ದನ್ನ ನೀವು ನೋಡ್ತೀರಾ. ಮಕರ ರಾಶಿಯವರಿಗೆ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಎದುರಾದಾಗ ನಿಲ್ಲಿಸಬೇಡಿ. ನೀವು ನಿಧಾನವಾಗಿ ಸಾಗುತ್ತಿದ್ದರೂ ಪರವಾಗಿಲ್ಲ, ಆದರೆ ಗುರಿಯತ್ತ ಸಾಗುವುದನ್ನ ಮಾತ್ರ ನಿಲ್ಲಿಸಬೇಡಿ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡ ಆಯುಧ ಆಗಿರುತ್ತದೆ. ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಬರುವಂತಹ ಅತಿಥಿ ಅಲ್ಲ, ಅದು ದಿನನಿತ್ಯದ ಸಣ್ಣ ಪ್ರಯತ್ನಗಳ ಮೊತ್ತ. ಕಲ್ಲು ಬಂಡೆಯನ್ನ ಸೀಳಲು ನಿರಂತರವಾಗಿ ಬೀಳುವ ನೀರಿನ ಹನಿ ಸಾಕು. ಹಾಗೆಯೇ ನಿಮ್ಮ ನಿರಂತರ ಪರಿಶ್ರಮವೇ ನಿಮ್ಮ ಯಶಸ್ಸಿನ ಗುಟ್ಟು ಎಂಬುದನ್ನ ಮರೆಯಬೇಡಿ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಶಿಸ್ತು ಮತ್ತು ಬದ್ಧತೆಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಇದು ಸೂಕ್ತ ಸಮಯ. ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ಲಾಭದಾಯಕ. ಹೊಸ ಉದ್ಯೋಗದಲ್ಲಿ ಹುಡುಕಾಟದಲ್ಲಿರುವವರಿಗೆ ಸಕಾರಾತ್ಮಕ ಸುದ್ದಿ ಕೇಳಬಹುದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಮಾಧ್ಯಮ ಫಲಿತಾಂಶವಿರುವಂತದ್ದು. ಆದಾಯದ ಮೂಲಗಳು ಕೂಡ ಸುಸ್ಥಿಯಲ್ಲಿದ್ದರೂ ಹಳೆಯ ಸಾಲದ ವಿಚಾರದಲ್ಲಿ ಸ್ವಲ್ಪ ತಲೆನೋವು ಉಂಟಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ಹೊರಗೆ ಹೋಗುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ. ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಕೂಡ ನಡೆಯಬಹುದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡುವುದು ಬಹಳ ಮುಖ್ಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ನೀವು ಅತಿಯಾದ ಕೆಲಸದಿಂದಾಗಿ ಕಾಲು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದು. ಸರಿಯಾದ ವಿಶ್ರಾಂತಿ ಮತ್ತು ಪೌಷ್ಟಿಕ ಆಹಾರ ಸೇವನೆಯಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ಮತ್ತು ಚೇತರಿಕೆಯನ್ನ ಈ ದಿವಸ ನೀವು ನೋಡುವಂಥದ್ದು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 4 ಮತ್ತು 8. ಶುಭ ಬಣ್ಣ ಕಪ್ಪು ಮತ್ತು ನೀಲಿ ಬಣ್ಣ. ಇಂದು ವಿಶೇಷ ಪರಿಹಾರವಾಗಿ ಸೋಮವಾರವಾಗಿದ್ದರಿಂದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ. ನಿಮ್ಮ ಮನೆಯ ಹತ್ತಿರ ಇರುವಂತಹ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿಯೇ ನೀವು ಆಗದೇ ಇದ್ರೆ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದರಿಂದ ನಿಮ್ಮ ಮನಸ್ಸಿನ ಗೊಂದಲವು ಕೂಡ ನಿವಾರಣೆಯಾಗುವಂತದ್ದನ್ನ ನೋಡ್ತೀರಾ. ಸಕಲ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗುವಂತದ್ದನ್ನ ನೀವು ಈ ದಿವಸ ಕಂಡುಕೊಳ್ತೀರಾ. ಕುಂಭರಾಶಿಯವರು ನೀವು ವಿಶಿಷ್ಟ ಆಲೋಚನಾ ಶಕ್ತಿಯನ್ನು ಹೊಂದಿದ್ದೀರಿ. ಇತರರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನಿಮ್ಮ ಗುರಿಯತ್ತ ಸಾಗಿ. ನಿಮ್ಮ ತಾಳ್ಮೆ ಮತ್ತು ಸತತ ಪ್ರಯತ್ನವೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಏರಿಸುವಂತದ್ದನ್ನ ನೋಡ್ತೀರಾ. ಜಗತ್ತು ನಿನ್ನನ್ನ ಗುರುತಿಸಬೇಕೆಂದರೆ ಮೊದಲು ನೀನು ನಿನ್ನನ್ನು ನಂಬಬೇಕು. ನಿನ್ನ ದಾರಿಯಲ್ಲಿ ಬರುವಂತಹ ಅಡೆತಡೆಗಳು ಕೂಡ ನಿನಗೆ ಪಾಠ ಕಲಿಸಲು ಬರುವವೇ ಹೊರತು ನಿನ್ನನ್ನ ತಡೆಯಲು ಅಲ್ಲ ಎಂಬುದನ್ನ ನೀವು ನೆನಪಿಡಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಸೃಜನಶೀಲತೆಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸೇರಿ ಹೊಸ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮ ದಿನ. ಇನ್ನು ವ್ಯಾಪಾರಸ್ಥರಿಗೆ ಹೂಡಿಕೆಯಿಂದ ಧನ ಲಾಭವಾಗುವಂತಹ ಸೂಚನೆ ಇದೆ. ಆದರೆ ತಾಂತ್ರಿಕ ವಿಷಯಗಳ ಬಗ್ಗೆ ಎಚ್ಚರಿಕೆ ಇರಲಿ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ, ಆದರೆ ಹಳೆಯ ಸಾಲಗಳನ್ನ ತೀರಿಸಲು ಆಲೋಚನೆ ಇಂದು ನಿಮ್ಮನ್ನ ಕಾಡಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಭವಿಷ್ಯದ
ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ವಾತಾವರಣವನ್ನ ನೋಡುವಂಥದ್ದು, ಸಂಗಾತಿಯಿಂದ ವಿಶೇಷ ಉಡುಗೊರೆ ಅಥವಾ ಬೆಂಬಲ ಸಿಗುವಂತಹ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವಂತದ್ದು. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಇಂದು ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ, ಆದರೂ ಕೂಡ ಸರಿಯಾದ ಸಮಯಕ್ಕೆ ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯ. ಕಣ್ಣಿನ ಒತ್ತಡವನ್ನ ಕಡಿಮೆ ಮಾಡಲು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯನ್ನ ಮಿತಗೊಳಿಸಬೇಕಾಗುತ್ತೆ. ಇದರಿಂದ ಕೂಡ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೋಡುತ್ತೀರಾ. ಆದಷ್ಟು ಗುರುವಿನ ಧ್ಯಾನದ ಮಾಡುವುದರ ಜೊತೆಗೆ ಯೋಗಾಭ್ಯಾಸವನ್ನ ರೂಢಿಸಿಕೊಳ್ಳಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇದರಿಂದನೂ ಕೂಡ ಆರೋಗ್ಯದಲ್ಲಿ ಚೇತರಿಕೆಯನ್ನ ಕಂಡುಕೊಳ್ತೀರಾ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ ಇಂದಿನ ದಿವಸ 4 ಮತ್ತು 8. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣದ ವಸ್ತ್ರಗಳನ್ನ ಧರಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನ ನೋಡ್ತೀರಾ ಮತ್ತು ಅದೃಷ್ಟ ಕೂಡ ನಿಮಗೆ ಒದಗಿ ಬರುವಂತದ್ದನ್ನ ನೀವು ನೋಡಬೇಕಾಗುತ್ತೆ ಇಂದಿನ ದಿವಸ. ಈ ದಿನ ಪರಿಹಾರವಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಅಥವಾ ಮನೆಯಲ್ಲಿಯೇ ಕೂಡ ನೀವು ಒಂದು ವೇಳೆ ದೇವಸ್ಥಾನಕ್ಕೆ ಭೇಟಿ ನೀಡದೆ ಆಗದಿದ್ರೆ ಮನೆಯಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಿಸಬೇಕು. ಅಥವಾ 108 ಬಾರಿ ಪಠಿಸಿದರೆ ಮಾನಸಿಕವಾಗಿ ನೆಮ್ಮದಿ ಸಿಗುವಂತದ್ದನ್ನ ನೀವು ಕಂಡುಕೊಳ್ತೀರಾ. ರಾಶಿ ಮೀನ ರಾಶಿಯವರಿಗೆ ಇಂದಿನ ದಿವಸ ಗುರುಗ್ರಹದ ಅಧಿಪತಿವಿರುವಂತಹ ನೀವು ಈ ದಿನ ಜ್ಞಾನ ಮತ್ತು ಶಾಂತಿಯ ಸಂಕೇತವಾಗಿರುವಂತದ್ದು. ನೀವು ಕನಸುಗಾರರು. ನಿಮ್ಮ ಕನಸುಗಳನ್ನ ನನಸಾಗಿಸುವಂತಹ ಶಕ್ತಿ ನಿಮ್ಮ ಆಲೋಚನೆಗಳಲ್ಲಿದೆ. ಸಣ್ಣ ಸೋಲುಗಳಿಂದ ಎದೆಗುಂದಬೇಡಿ. ಯಾವುದೇ ಕಾರಣಕ್ಕೂ ಸೋಲು ಗೆಲುವಿನ ಹಾದಿಯ ಒಂದು ಭಾಗವಷ್ಟೇ. ನಿಮ್ಮ ನಂಬಿಕೆ ನಿಮ್ಮನ್ನ ಕಾಪಾಡುವಂತದ್ದನ್ನ ನೋಡ್ತೀರಾ. ನದಿ ಹರಿವು ಕಲ್ಲುಗಳನ್ನ ಸವಿಸುವುದು ಅದರ ಬದಲದಿಂದಲ್ಲ, ಬದಲಾಗಿ ಅದರ ನಿರಂತರತೆಯಿಂದ. ನಿಮ್ಮ ಗುರಿ ತಲುಪಲು ವಿವೇಕಕ್ಕಿಂತ ಹೆಚ್ಚಾಗಿ ನಿಮ್ಮ ನಿರಂತರ ಪ್ರಯತ್ನ ಬಹಳ ಮುಖ್ಯ. ಈ ದಿನ ನಿಮ್ಮ ಸೃಜನಶೀಲತೆಗೆ ಹೆಚ್ಚಿನ ಪ್ರಾಮುಖ್ಯತೆ ದೊರೆಯಲಿದೆ. ಕಲೆ, ಬರವಣಿಗೆ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಅತ್ಯುತ್ತಮವಾದಂತಹ ಅವಕಾಶಗಳು ಕೂಡ ಎದುರಾಗಲಿವೆ. ಉದ್ಯೋಗದಲ್ಲಿ ನಿಮ್ಮ ಸಲಹೆಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಕೂಡ ಸಿಗುವಂತದ್ದು. ಇನ್ನು ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಸಾಧಾರಣವಾಗಿದ್ದರೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಹೊಸ ಯೋಜನೆಗಳನ್ನ ರೂಪಿಸಲು ಇದು ಸಕಾಲ. ಇನ್ನು ಹಣಕಾಸಿನ ಪರಿಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ವಿಚಾರದಲ್ಲಿ ಇಂದು ನೀವು ಸಮತೋಲನವನ್ನ ಕಾಯ್ದುಕೊಳ್ಳುವಂತದ್ದು. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭ ಸಿಗಬಹುದು. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವಂತಹ ಸಂಭವವಿದೆ. ಅನಗತ್ಯ ಸಾಲ ಮಾಡುವುದರಿಂದ ದೂರವಿರಬೇಕಾಗುತ್ತೆ ನೀವು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಇರುವಂತದ್ದು. ಸಂಗಾತಿಯು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುತ್ತಾರೆ. ದೂರದಲ್ಲಿರುವ ಬಂಧುಗಳಿಗೆ ಶುಭ ಸಮಾಚಾರವನ್ನ ಕೇಳುವಂತದ್ದು. ಇನ್ನು ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ